ಬಸವರಾಜು ಅಂತ ನಮ್ಮ ಹೆಸರು. ನಮ್ಮ ಮನೆ ದೇವರು ಯಲ್ಲಮ್ಮ ದೇವಸ್ಥಾನ. ಲಾಸ್ಟ್ ಟೈಮ್ ಬಂದುಬಿಟ್ಟು ಪೊಲೀಸವರೇ ಬಂದುಬಿಟ್ಟು ಏನೋ ಕಳ್ತನ ಆಗಿದ್ದರೆ ಏನಾದರೂ ಆಗಿದ್ರೆ ಹೆಚ್ಚು ಕಮ್ಮಿ ಆದರೂ ಕೂಡ ನಮ್ಗೆ ಕಾಲ್ ಮಾಡಿ ಅಂತ ಹೇಳಿದರು. ಅವ್ರು ಬೆಳಗ್ಗೆ 6 ಗಂಟೆಯಿಂದ ಕಾಲ್ ಮಾಡಿದ್ರೆ ಅವ್ರು ರಿಸೀವ್ ಮಾಡಿಲ್ಲ. ಇವ್ರು ನೋಡಿದ್ರೆ ನೈಟ್ ಬಂದುಬಿಟ್ಟು ಬಾಕ್ಲು ಹೊಡೆದ್ಬಿಟ್ಟು ಎಲ್ಲ ಕಳ್ತನ ಮಾಡ್ಕೊಂಡೋಗಿದ್ದಾರೆ. ಇವಾಗ ಬೆಳಗ್ಗೆಯಿಂದ ಕಾಲ್ ಮಾಡ್ತಾಯಿದ್ದೀನಿ, ಅವರು ರಿಸೀವ್ ಮಾಡ್ತಾಯಿಲ್ಲ ಸರ್. ಒಂದು 3 ಲಕ್ಷ ಹೋಗಿದೆ ಸರ್. ಅದು ಸರ್ ಇದು ಒಡೆಗಳು, ಗುಂಡುಗಳು ಮತ್ತು ಮಂಗಲ್ ಚೈನು ಎಲ್ಲ ಇತ್ತು ಸರ್. ಅದು ನೈಟೆಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಬಾಕ್ಲು ಹೊಡೆದು ಎತ್ಕೊಂಡೋಗಿದ್ದಾರೆ. ಮತ್ತು ಪೊಲೀಸರಿಗೆ ಫೋನ್ ಮಾಡ್ತಾಯಿದ್ರು ಕೂಡ ರಿಸೀವ್ ಮಾಡ್ತಾಯಿಲ್ಲ. ಬಂದು 1 ನಿಮಿಷ ನೋಡಿ ಸರ್ ಅಂದ. ಇನ್ನೇನು ಮಾಡೋಕ್ಕಾಗಿಲ್ಲ. ಅದು ನಮ್ಮ ಅಧ್ಯಕ್ಷರವ್ರನ್ನ ಕರ್ಕೊಂಬಂದು ಅವ್ರ ಅಧ್ಯಕ್ಷರು ಅವ್ರ ದೇವಸ್ಥಾನದಲ್ಲೂ ಕೂಡ ಕಳ್ತಾಯಿದೆ ಸರ್ ಇವತ್ತು. ಇಲ್ಲ ಸರ್, ಇಲ್ಲಿ ನಮ್ಮ ಹತ್ರ ಕ್ಯಾಮ್ರಾ ಇಲ್ಲ. ನಮ್ಮ ಅಧ್ಯಕ್ಷರು ಇದ್ರ ಅಲ್ಲಿ ಅದು ಯಲ್ಲಮ್ಮ ದೇವಸ್ಥಾನ ಸರ್. ಅದು ಅಲ್ಲಿ ಆಗಿದೆ ಸರ್. ನೈಟ್ ಒಂದೇ ದಿನದಲ್ಲಿ 2 ದಿನ ದೇವಸ್ಥಾನದಲ್ಲಿ ಕಳ್ತನ ಆಗಿದೆ ಸರ್. ಅದು ನಾನು ಬೆಳಗ್ಗೆ ಮಲಗಿದ್ದೆ ಮಹಿಷಿಯಲ್ಲಿ. ನಮ್ಮ ಬ್ರದರ್ ಅವರು 5:15 ಫೋನ್ ಮಾಡಿ ನಮ್ಮ ದೇವಸ್ಥಾನದಲ್ಲಿ ಕಳ್ತನ ಆಗಿದೆ ಅಂತ ಹೇಳಿದ್ರು. ಕಳೆದಲ್ಲಿ ಹೋಗಿ ನೋಡಿದಾಗ ಫುಲ್ ಎಲ್ಲ ಚಿಲ್ಕನ ಎಲ್ಲ ಕಿತ್ತಾಕಿ ತಾಳಿಬೊಟ್ಟುಗಳು ಮತ್ತು ಗುಂಡುಗಳು ಇವೆಲ್ಲ ಇದ್ದು ತೊಗೊಂಡೋಗಿದ್ದಾರೆ. ಮತ್ತು ಈ ದೇವಸ್ಥಾನ ಹತ್ರನೂ ಮಾಡಿದ್ದಾರೆ. ಮತ್ತು 1 ತಿಂಗಳು ಬೇಕು ಊರೊಳಗಡೆ ಆಂಜನೇಯ ದೇವಸ್ಥಾನದಲ್ಲೂ ಆಗಿದೆ. ಅವರು ಎಲ್ಲೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಈ ದಿನ ಈ ಸುತ್ತಲೂ ಹಿಂಗೆ ಕಳ್ತನಗಳಾಗ್ತಾ ಇದ್ದರೆ ಜನ ತುಂಬ ನಿಜವಾಗ್ಲೂ ಭಯಭೀತಿಯಿಂದ ಬದುಕಬೇಕಾಗುತ್ತೆ. ದಯವಿಟ್ಟು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇದನ್ನು ಬೇಗ ಕ್ರಮ ಜರುಗಿಸ್ಬೇಕಂತ ನಾನು ಅವ್ರನ್ನಲ್ಲಿ ಮನವಿ ಮಾಡ್ಕೊಳ್ತೀನಿ. ಅಲ್ಲಿನ ತಾಳಿಗಳು 3-4 ತಾಳಿಗಳು ಹೋಗಿದೆ. ಡೋರ್ನೇ ಮೀಟ್ಬಿಟ್ಟು ತೊಗೊಂಡೋಗಿದ್ದಾರೆ ಮಾಡ್ಕೊಂಡು. ಇದು ಈ ಸುತ್ತ ನಮ್ಮ ಪಂಚಾಯತಿಯಲ್ಲಿ ಅತಿ ಆಗ್ತಾ ಇದೆ. ದಯವಿಟ್ಟು ಇದನ್ನು ಫಸ್ಟು ಕಂಟ್ರೋಲ್ ಮಾಡೋಕ್ಕೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಮನವಿ ಮಾಡ್ಕೊಳ್ತೀವಿ.